ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಈ ಬಿಸಿ ಬಿಸಿ ನೀರನ್ನು ನಿಮ್ಮ ಜಗ್ಗಿಗೆ ಹಾಕಿದರೆ. ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಗಡಿ ಕೆಮ್ಮು ಜಾಸ್ತಿ ಆಗಿರೋದ್ರಿಂದ ವಾಯ್ಸ್ ಹೋಗಿದೆ. ನನ್ನ ಮೊದಲನೆಯ ಟಿಪ್, ತಾಯಂದಿರಿಗೆ ನೆಗಡಿ ಕೆಮ್ಮು ಜ್ವರ ಬಂದಿದ್ದರೆ ಮಕ್ಕಳಿಗೆ ಬರಬಾರ್ದು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ಈ ಟಿಪ್ನ ಫಾಲೋ ಮಾಡಿ. ಬೆಸ್ಟ್ ಅಮೇಝಿಂಗ್ ರಿಸಲ್ಟ್ ಕೊಡುತ್ತೆ. ನಾನು ಕೂಡ ತೊಗೊತಾ ಇರೋದ್ರಿಂದ ಸ್ವಲ್ಪ ಕಮ್ಮಿಯಾಗಿದೆ. ಇದರಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಬೌಲಿಗೆ ಅಜ್ವೈನ್ ಪುಡಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ಕುಟ್ಟಿ ಪುಡಿ ಮಾಡಿ ಅಜ್ವೈನ್ನ ಹಾಕ್ಕೊಳ್ಳಿ. ಈ ರೀತಿ ಅಜ್ವೈನ್ ಪುಡಿನ ನೀವು ದಿನಕ್ಕೆ 2-3 ಸತಿ ಊಟ ಆದಮೇಲೆ ಸೇವಿಸೋದ್ರಿಂದ ನಿಮ್ಮ ಜೀರ್ಣಾಂಗ ಕ್ರಿಯೆ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಮಗುವಿಗೆ ಯಾವುದೇ ರೀತಿ ಕೆಮ್ಮು ನೆಗಡಿ ಆಗೋದಿಲ್ಲ. ಹಾಗೆ ನಿಮಗೂ ಕೂಡ ಸ್ವಲ್ಪ ಕೆಮ್ಮು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಈಗ ರಬ್ಬರ್ಗಳೇನಿದ್ದಾವೆ ಅಂಟ್ಕೊಂಡು ಬಿಟ್ಟಿರ್ತವೆ, ತುಂಬ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿರ್ತವೆ. ಈ ರೀತಿ ರಬ್ಬರ್ಗಳೆಲ್ಲ ಗಟ್ಟಿಯಾಗಿ ಅಂಟ್ಕೊಂಡಾಗ ತೆಗಿಯೋಕ್ಕೆ ಹೋದಾಗ ಒಂದೊಂದೇ ಹರಿತಾ ಹೋಗುತ್ತೆ. ಸೊ ರಬ್ಬರ್ಗಳೆಲ್ಲ ವೇಸ್ಟ್ ಆಗುತ್ತೆ. ಈ ರೀತಿ ರಬ್ಬರ್ ವೇಸ್ಟ್ ಆಗಬಾರ್ದು ಅಂದರೆ ಒಂದು ಆಯಿಲ್ನ ತೊಗೊಳ್ಳಿ. ನೀವು ಮನೇಲಿ ಯೂಸ್ ಮಾಡುವಂಥ ಕೊಕೊನಟ್ ಆಯಿಲ್ನ ತೊಗೊಳ್ಳಿ. ಕೊಕೊನಟ್ ಆಯಿಲ್ನ ತೊಗೊಂಡು ಅದನ್ನು ಒಂದು ಡಬ್ಬೆದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಶೇಕ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೀಡಾಗಿ, ಸ್ವಲ್ಪ ಜಾಸ್ತಿ ಜೋರಾಗಿ ಪ್ರೆಷರ್ ಹಾಕಿ ಶೇಕ್ ಮಾಡ್ಕೊಳೋದ್ರಿಂದ, ಎಣ್ಣೆ ಹಾಕಿ ಇಟ್ಟಿರೋದ್ರಿಂದ ಎಲ್ಲವೂ ಕೂಡ ಬಿಡಿ ಬಿಡಿಯಾಗಿ ಬಿಚ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಿಚ್ಕೊಂಡಿದ್ದಾವೆ ಅಂಥೇಳಿ. ಈ ರೀತಿ ನೀವು ಇನ್ನೊಂದು 2 ನಿಮಿಷ ಶೇಕ್ ಮಾಡೋದ್ರಿಂದ ಎಲ್ಲವೂ ಕೂಡ ಅಷ್ಟೇ ಬಿಡಿ ಬಿಡಿಯಾಗಿ ಬಿಚ್ತಾ ಹೋಗುತ್ತೆ. ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಈಗ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿದ್ದಾವೆ. ಇವತ್ತಿನ ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್, 20 ವರ್ಷ ಆಗಲಿ 30 ವರ್ಷ ಆಗಲಿ ಕರೆ ಕಟ್ಟಿರುವಂತಹ ಉಪ್ಪು ನೀರಿನ ಕರೆ ಕಟ್ಟಿರುವಂತಹ ಎಲ್ಲ ಹೊಲಸುಗಳು ಮಾಯ ಆಗುತ್ತೆ ಈ ಒಂದು ಟಿಪ್ಪಿನಿಂದ. ಹಾಗಿದ್ರೆ ಬನ್ನಿ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಟಿಪ್ ಬಂದುಬಿಟ್ಟು, ಮನೆಯಲ್ಲಿ ವೇಸ್ಟ್ ಆಗಿರುವಂಥ ಬ್ರಷ್ ಏನಾದರೂ ಇದ್ದರೆ ತಗೊಳ್ಳಿ. ಈ ರೀತಿ ಒಂದು ಹಾಳಾಗಿರುವಂಥ ಬ್ರಷ್ನ ತೊಗೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಟು ನೋಡಿ, ನೀವೇ ಶಾಕ್ ಆಗ್ತೀರಾ. ಫಸ್ಟು ನಾನಿಲ್ಲಿ ಗ್ಯಾಸ್ ಬರ್ನರ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಆನ್ ಮಾಡಿಕೊಂಡು ಒಂದು 2 ನಿಮಿಷ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿಯಾಗಿ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಇದನ್ನು ನೀವು ಬೆಂಡ್ ಮಾಡ್ಕೋಬೇಕಾಗುತ್ತೆ, ಅಥವಾ ಚಾಕುವಿನ ಹೆಲ್ಪಿನಿಂದ ಇದನ್ನು ನೀವು ಕಟ್ ಮಾಡ್ಕೋಬೋದಾಗುತ್ತೆ. ಇದನ್ನು ಯಾವುದಕ್ಕೆ ಯೂಸ್ ಆಗುತ್ತೆ ಅಪ್ಪ ಅಂತಂದರೆ, ಸಣ್ಣ ಸಣ್ಣ ಮನೆಯಲ್ಲಿರುವಂಥ ಬ್ರಷ್ಗಳೇನಿದ್ದಾವೆ ಇವುಗಳು ಬಂದುಬಿಟ್ಟು ನಮ್ಮ ಜಾರ್ಗಳಿದ್ದರೆ, ಉಪ್ಪಿನ ಜಾರ್ ಆಗಿರ್ಬೋದು, ಯಾವುದಾದ್ರೂ ಕಂಟೈನರ್ ಆಗಿರ್ಬೋದು, ಅಥವಾ ಸಿಂಕಿನ ತುದಿ ಹತ್ರ, ಅಥವಾ ನಮ್ಮ ಮನೆಯಲ್ಲಿರುವ ಕಿಟಕಿಗಳೇನಿದ್ದಾವೆ ಸೊ ಆ ಜಾಗದಲ್ಲಿ ಈ ರೀತಿ ನಾವು ಬೆಂಡ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಎಷ್ಟೇ ಡಸ್ಟ್ ಇದ್ದರೂ ಎಲ್ಲವೂ ಕ್ಲೀನ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಸಿಂಪಲ್ ಟಿಪ್ಸ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಹಣಗಳನ್ನ ನಾವು ಉಪಯೋಗ ಮಾಡ್ಕೊತೀವಿ, ಎಷ್ಟು ಉಳಿತಾಯನೂ ಮಾಡ್ಕೊತೀವಿ, ಹೌದಲ್ವಾ? ಸೊ ನೋಡಿ, ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ನೀಟಾಗಿ ಬೆಂಡಾಗಿದೆ. ಈ ರೀತಿ ಬೆಂಡಾಗಿರುವಂತಹ ನಮ್ಮ ಬ್ರಷ್ನಿಂದ ನಾವು ಕಿಟಕಿ ಒರೆಸ್ಕೋಬಹುದು, ಅಥವಾ ಸಿಂಕಿನ ಮಿಡಿಲ್ನಲ್ಲಿರುವಂಥ ಹೋಲ್ಸ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೋಬಹುದು. ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ಫಸ್ಟ್ ಟಿಪ್ ನೋಡಿದ್ರಲ್ಲ, ಬ್ರಷ್ನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತೇಳಿ. ವೇಸ್ಟ್ ಆಗಿರೋ ಬ್ರಷ್ನಿಂದ ಇಷ್ಟೆಲ್ಲ ಮಾಡಿದ್ದೀವಿ. ಹಾಗಿದ್ರೆ ನೆಕ್ಸ್ಟ್ ಬನ್ನಿ, ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡೋದು ಎಷ್ಟು ಸುಲಭ ಅಂದರೆ ಈ ಟಿಪ್ ಫಾಲೋ ಮಾಡಿದರೆ ನೀವು ಕೂಡ ಇಷ್ಟಪಡ್ತೀರಾ. ಫಸ್ಟಿಗೆ ನಾನಿಲ್ಲಿ ಒಂದು ಗ್ಯಾಸ್ ಮೇಲ್ಗಡೆ ಬಿಸಿನೀರನ್ನ ಕಾಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಫಸ್ಟು ಒಂದು ಜಗ್ಗಿಗೆ ನಾನಿಲ್ಲಿ ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸೋಡಾ ಪುಡಿನ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಅಂತೆಲ್ಲ ಹೇಳ್ತಾರೆ, ಅಥವಾ ತಿನ್ನೋ ಸೋಡಾ ಇದ್ದರೆ ಅದನ್ನಾದರೂ ತೊಗೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು ಹಾಫ್ ಲೆಮನ್ ಹಾಕ್ಕೊಳ್ಳಿ. ಅರ್ಧ ಆಗುವಷ್ಟು ಲಿಂಬೆಹಣ್ಣನ್ನ ತೊಗೊತಾ ಇದ್ದೀನಿ. ಹಾಗೆ ಮನೇಲಿ ಯೂಸ್ ಮಾಡುವಂಥ ಒಂದು ಲಿಕ್ವಿಡ್ನ ತೊಗೊಳ್ಳಿ. ನಾನಿಲ್ಲಿ ಏರಿಯಲ್ ಲಿಕ್ವಿಡ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಲಿಕ್ವಿಡ್ ಇಲ್ಲ ಅಂತಂದರೆ ನೀವು ಡಿಟರ್ಜೆಂಟ್ ಪೌಡರ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಲಿಕ್ವಿಡ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ಎಷ್ಟೇ ಕಲೆ ಕಟ್ಟಿರುವಂಥ ಹೊಲಸಿದ್ರು ಕೂಡ ಹೋಗಿಬಿಡುತ್ತೆ. ಹಾಗೆ ಇದಕ್ಕೆ ಸ್ಮೆಲ್ ಚೆನ್ನಾಗಿರಲಿ, ಗುಡ್ ಸ್ಮೆಲ್ ಇರಲಿ, ಇದರಲ್ಲಿ ಟಾಯ್ಲೆಟ್ ರೂಮ್ನಲ್ಲಿ ಕೂಡ ಜಿರ್ಲೆಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು ಹೆಚ್ಚು ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ನ್ಯಾಪ್ಥೋಲಿಯನ್ ಬಾಲ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ನ್ಯಾಪ್ಥೋಲಿಯನ್ ಬಾಲ್ ಕೂಡ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಇವನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವೇನು ಕುದಿಸಿ ನೀರು ಇಟ್ಟಿದ್ವಲ್ಲ ಆವಾಗೆ, ಸೊ ಆ ನೀರನ್ನು ಹಾಕ್ಕೊಂಡ್ರೆ ಸಾಕು, ಬುರುಕು ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ನೀವು ಕೇವಲ ಒಂದು 5-10 ನಿಮಿಷ ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿ ನೆನೆ ಹಾಕಕ್ಕೆ ಬಿಟ್ಟರೆ ಸಾಕು. ಸ್ವಲ್ಪ ಈ ನೀರೇನಿದೆ ಚಿಮಿಡಿಸ್ಬಿಟ್ಟು ಹಾಗೆ ಬಿಟ್ಟು ಜಸ್ಟ್ ನಿಮ್ಮ ಬ್ರಷ್ನಿಂದ ಕ್ಲೀನಾಗಿ ಟಾಯ್ಲೆಟ್ ಕ್ಲೀನ್ ಆಗುತ್ತೆ. ನೀವು ಯೂಸ್ ಮಾಡುವಂಥ ಸಿಂಕ್ ಆಗಿರ್ಬೋದು, ಅಥವಾ ಟ್ಯಾಪ್ಸ್ ಆಗಿರ್ಬೋದು, ಪ್ರತಿಯೊಂದು ಜಾಗದಲ್ಲಿ ಎಲ್ಲೆಲ್ಲಿ ಹೊಲಸು ಕಾಣುತ್ತೋ ಅಲ್ಲೆಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ಈ ಟಿಪ್ ನಿಮಗೆ ಇಷ್ಟ ಆಗೇ ಆಗುತ್ತೆ. ನಾನೀಗ ನೋಡ್ತಾ ಇದ್ದೀರಲ್ಲ,
ಜಗ್ನಲ್ಲಿರುವಂಥ ಅರ್ಧದಷ್ಟು ನೀರನ್ನು ನಾನೀಗ ಟಾಯ್ಲೆಟ್ ರೂಮ್ನಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ನೀವು ಸ್ವಲ್ಪ ಹಾಕಿಬಿಟ್ಟು ತೊಳ್ಕೊಂಡ್ಬಿಟ್ರೆ ಸಾಕು. ಎಷ್ಟೇ ಕರೆ ಕಟ್ಟಿರುವ, ಎಷ್ಟೇ ಉಪ್ಪು ನೀರಿನ ಜಿಡ್ಡಾಗಿರ್ಬೋದು, ಹೊಲಸಾಗಿರ್ಬೋದು ಎಲ್ಲವೂ ಕೂಡ ಮಾಯವಾಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿರುವಂಥ ನೀರು ಕೂಡ ವೆರೈಟಿ ಆಗಿರುತ್ತೆ. ಹೆಚ್ಚು ಉಪ್ಪು ನೀರಿರುವಂಥ ಜಾಗದಲ್ಲಿ ಯಾವುದೇ ಲಿಕ್ವಿಡ್ ಇದ್ದರೂ ಅಷ್ಟೇ ಯೂಸ್ ಆಗೋದಿಲ್ಲ, ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಟಿಪ್ನ ನೀವು ಒಂದು 4ರಿಂದ 5 ಸತಿ ಯೂಸ್ ಮಾಡಿದ ಮೇಲೆ ನಿಮ್ಮ ಟಾಯ್ಲೆಟ್ ರೂಮ್ ಕ್ಲೀನ್ ಆಗುತ್ತೆ. ಸೊ ನಾವು ಫಸ್ಟಿಗೆ ನಿಮಗೆ ಏನು ಬ್ರಷ್ ತೋರಿಸಿದ್ದೆ ನೋಡಿ, ಸೊ ಆ ಲಿಕ್ವಿಡಿನಿಂದ ನಾನು ಬ್ರಷ್ನ ಹಾಕ್ಕೊಂಡು ನೀಟಾಗಿ ಟ್ಯಾಪ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಹೊಲಸಾಗಿದೆ, ಎಷ್ಟು ಜಿಡ್ಡಿ ಆಗಿದೆ ಅಂತಂದರೆ ಉಪ್ಪು ನೀರಿರುವಂಥ ಜಾಗದಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ, ಒಂದೇ ಟೈಮಿಗೆ ಕಮ್ಮಿ ಆಗೋದಿಲ್ಲ. ಆದರೆ ಈ ರೀತಿ ಸಣ್ಣ ಪುಟ್ಟ ಟ್ಯಾಪ್ಸ್ ಆಗಿರ್ಬೋದು, ಜಗ್ ಆಗಿರ್ಬೋದು, ಬಕೆಟ್ಸ್ ಆಗಿರ್ಬೋದು, ಅವೆಲ್ಲವೂ ಒಂದು 2ರಿಂದ 3 ಸತಿ ಕ್ಲೀನ್ ಮಾಡಿದರೆ ಕ್ಲೀನ್ ಆಗುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಲೈವ್ ಆಗಿ ತೋರಿಸಿದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಟ್ಯಾಪ್ಸ್ ಎಲ್ಲ ಈ ರೀತಿ ಕ್ಲೀನ್ ಆದಮೇಲೆ ನಿಮ್ಮ ಟಾಯ್ಲೆಟ್ ರೂಮ್ ಕೂಡ ಅಷ್ಟೇ ಒಂದು 5 ನಿಮಿಷ ನೆನೆ ಹಾಕೋಕ್ಕೆ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ನಿಮ್ಮ ಒಂದು ಬ್ರಷ್ನ ಹೆಲ್ಪಿನಿಂದ ಒಂದು 2ರಿಂದ 3 ನಿಮಿಷ ನೀಟಾಗಿ ತಿಕ್ಕೊಂಡ್ಬಿಟ್ರೆ ಸಾಕು. ಎಷ್ಟೇ ಕರೆ ಕಟ್ಟಿರುವಂತಹ ಕಪ್ಪು ಕಲೆ ಆಗಿರ್ಬೋದು, ಬ್ರೌನ್ ಕಲರ್ ಆಗಿರ್ಬೋದು, ಅಥವಾ ಉಪ್ಪು ನೀರಿನ ಕರೆ ಕಟ್ಟಿರುವ ಹೊಲಸಾಗಿರ್ಬೋದು, ನಿಮ್ಮ ಟಾಯ್ಲೆಟ್ ರೂಮ್ ಎಷ್ಟೇ ಹೊಲಸಿದ್ರೂ ಕೂಡ ಅಷ್ಟೇ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ನೋಡ್ತಾ ಇದ್ದರೆ ಸಾಕು, ಒಂದು 10ರಿಂದ 15 ದಿನದಲ್ಲಿ ಇದನ್ನು ಒಂದು ಸತಿ ಮಾಡಿ ಸಾಕು. ಪ್ರತಿನಿತ್ಯ ಮಾಡೋ ನೆಸೆಸಿಟಿ ಇರೋದಿಲ್ಲ. ತಿಂಗಳಿಗೆ 1 ಸತಿ ಅಥವಾ 2 ಸತಿ ಈ ಲಿಕ್ವಿಡ್ ಪೌಡರ್ನ ಹಾಕಿ ಮಾಡಿಕೊಂಡ್ರೆ ಸಾಕು, ನಿಮ್ಮ ಟಾಯ್ಲೆಟ್ ರೂಮ್ ಪಳಪಳ ಅಂತ ಹೊಳೆಯುತ್ತೆ. ಈ ಟಿಪ್